ಮೋಹನಾಚಾರ್ಯವರು ಆ ಕೊನೆಯಲ್ಲಿರ್ತಕ್ಕಂಥವರು. ಲಾಡ್ಜ್ನ ಚಾರ್ಟರ್ ಸದಸ್ಯರು ಅಂತಾರೆ ಅವರನ್ನು, ಚಾರ್ಟರ್ ಮೆಂಬರ್. ಸ್ಥಾಪಕ ಸದಸ್ಯರಲ್ಲಿ ಅವರು ಒಬ್ಬರೇ ಈಗ ಶರೀರದಲ್ಲಿರ್ತಕ್ಕಂಥದ್ದು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ಲಾಡ್ಜಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುವುದು ನಮ್ಮಗಳಾದ ಕರ್ತವ್ಯ ಅಂತ ಭಾವಿಸ್ತಾ, ಜ್ಞಾನಪ್ರದಾಯಕರಾದ ಸನತ್ ಕುಮಾರ್ ಪ್ರಭುಗಳನ್ನು ನಾನು ಭಕ್ತಿಯಿಂದ ಸ್ಮರಿಸಿ, ಸನ್ಮಾರ್ಗ ತೋರಿ ಇಂತಹ ಒಂದು ಶಾಶ್ವತವಾದ ಶಾಂತಿ ಮಾರ್ಗದ ಕಡೆಗೆ ನಡೀತಕ್ಕಂತಹ ದಾರಿಯನ್ನು ಕೊಟ್ಟಂತಹ ವಿಶ್ವನಾಥರಾಜ ಗುರುಗಳನ್ನು ನಾನು ಮನಸ ಸ್ಮರಿಸಿ, ಎಲ್ಲ ಜೀವನ್ಮುಕ್ತ ಗುರುಗಳನ್ನು ನಾನು ಸ್ಮರಿಸಿಕೊಂಡು, ವೇದಿಕೆಯ ಮೇಲಿರ್ತಕ್ಕಂತಹ ಈ ಶಿಬಿರವನ್ನು 3 ದಿನಗಳ ಕಾಲ ಮುನ್ನಡೆಸುತ್ತಾ ಇದಕ್ಕೆ ಕಾರ್ಯಯೋಜನೆಯನ್ನು ಮಾಡ್ತಾ, ಸಾಕಷ್ಟು ಉಪನ್ಯಾಸಕರನ್ನು ಒಳಗೊಂಡು ಇದಕ್ಕೆ ಒಂದು ದಿಕ್ಕುದೇಶೆಯನ್ನು ತಂದುಕೊಟ್ಟಂತಹ ಮತ್ತು ಅನೇಕ ಹಿರಿಯ ಇತಿಹಾಸಪಿಷ್ಟರ ಜೊತೆಗೆ ತಮ್ಮ ಜೀವನದ ಒಡನಾಟವನ್ನು ಇಟ್ಟುಕೊಂಡಿದ್ದಂಥ ನಮ್ಮ ಆದರಣೀಯ ಸೋದರಿ ಪಾರ್ವತಮ್ಮನವರೇ, ಮತ್ತು ಇವತ್ತು ತಿಸಾಬ್ಕಲ್ ಫೆಡರೇಷನ್ನಲ್ಲ, ಇಡೀ ಇಂಡಿಯನ್ ಸೆಕ್ಷನ್ನಲ್ಲಿ ಒಂದು ಧ್ರುವತಾರಿಯಾಗಿ ಕಾಣಿಸ್ಕೊಳ್ತಕ್ಕಂಥ ಅಂತರಂಗ ಸಾಧಕರು ಶಿಂದೆಯವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಸ್ಮರಿಸಿಕೊಂಡು ಅವರನ್ನು ನಾನು ಭಕ್ತಿಯಿಂದ ನಮಸ್ಕರಿಸಿ, ಜೊತೆಗೆ ವೇದಿಕೆಯಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದು ಈ ಸಮಾಜ ಮತ್ತು ನಮ್ಮ ಈ ಲಾಡ್ಜು 7 ಬೀಳುಗಳಲ್ಲಿರುವಾಗ ನಮ್ಮನ್ನು ಮುನ್ನಡೆಸಿದ ಆದರಣೀಯ ತುಂಬ ಹಿರಿಯರು, ಸಮಾಜದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪೂಜ್ಯರಾದ ಕೆ ವಿ ಶಂಕರಪ್ಪನವರನ್ನು ನಮಸ್ಕರಿಸಿ, ನಾನು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಬಳ್ಳಾರಿಯ ವಯೋವೃದ್ಧರು ಅಲ್ಲ, ಜ್ಞಾನವೃದ್ಧರೂ ಕೂಡ ಅವರು. ಜ್ಞಾನ ಆ ಮಟ್ಟಿಗೆ ಅವರಲ್ಲಿ ಮಿಳಿತಗೊಂಡಿದೆ. ಅವರನ್ನು ಕೂಡ ನಾನು ನಮಸ್ಕರಿಸಿ, ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದ ಮೋಹನಾಚಾರ್ಯವರಿಗೂ ಕೂಡ ನಾನು ನಮಸ್ಕರಿಸಿ, ಈ ಲಾಡ್ಜಿನ ಪೋಷಕರು ಕೃಷ್ಣ ಭಗವಾನ್ ಲಾಡ್ಜ್ನ ಅಧ್ಯಕ್ಷರಾದ ಜಯರಾಮಪ್ಪನವರಿಗೆ ನಾನು ನಮಸ್ಕರಿಸಿ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಲಾಡ್ಜಿನ ಮಾನ್ಯ ಅಧ್ಯಕ್ಷಿಣಿ ಮಾಧವಿಯವ್ರಿಗೆ ಕೂಡ ನಾನು ನಮಸ್ಕರಿಸಿ, ಮುಂದೆ ಅನೇಕ ಮಹನೀಯರಿದ್ದೀರಿ, ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಕೆಲಸ ಮಾಡೋರು, ಸೇವೆ ಮಾಡೋರು ಸಿಗ್ತಾರೆ. ಆದರೆ ನಿಸ್ವಾರ್ಥವಾಗಿ, ನಿಷ್ಕಾಮವಾಗಿ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಆ ಸೇವೆ, ಆ ರೀತಿ ಎಲೆಯ ಮರಿಯ ಕಾಯಿಯಾಗಿ ಸಾಕಷ್ಟು ಮಾಡಿದಿರ್ತಕ್ಕಂಥವ್ರು ಇದ್ದಾರೆ. ತಮ್ಮೆಲ್ಲರಿಗೂ ಹೊಂದಿಸಿ ಒಂದು ಹಳೆ ಮಿಶ್ರಿತ ಇದೆ. ಕೋಲಾರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರೋರಿಗೆ ನಮ್ಮ ಕೋಲಾರ ಜಿಲ್ಲೆಯ ಒಬ್ಬ ದೊಡ್ಡ ಕವಿ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಅಂತ. ಆ ಮರ ಚೆನ್ನಾಗಿರಬೇಕಾದ್ರೆ ಬೇರುಗಳು ಗಟ್ಟಿಯಾಗಿರಬೇಕು, ಚಿಗುರು ಕೂಡ ಚೆನ್ನಾಗಿರಬೇಕು ಅಂತ. ನಮ್ಮ ವಿಶ್ವನಾಥ ರಾಜ್ಗೂ ಅವರು ಬೇರುಗಳು ಹಾಕಿರ್ತಕ್ಕಂಥ ಸತ್ಯಕಾಮ, ಅದನ್ನು ಆಶಿಸಿ ಬಂದಿರತಕ್ಕಂತಹ ನಾವುಗಳು ಈ 3 ದಿನ ಅಂತ ಆಧ್ಯಾತ್ಮಿಕ ಜೀವನದಲ್ಲಿ ಹೋಗ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥ ನನ್ನ ಒಂದು ಆದ್ಯ ಕರ್ತವ್ಯ. ಒಂದು 3.5 ದಶಕ ನಮ್ಮ ರತ್ನಾಕರ ವಿಶ್ವನಾಥರಾಜರವರು 3 ಜನ ಬಂದರು, 100 ಜನ ಬಂದರು, ಸತ್ಸಂಗವನ್ನು ಬಿಡಲಿಲ್ಲ. ಆದಿಶಂಕರಾಚಾರ್ಯರು ಸತ್ಸಂಗದಿಂದ ನಿಸ್ಸಂಗನಾಗ್ತೀಯ, ಪ್ರಪಂಚದ ಆ ಜಂಜಾಟವನ್ನು ಸಂಪರ್ಕಗಳನ್ನು ಕಳ್ಕೊಳ್ತೀಯ. ನಿಸ್ಸಂಗತ್ವೇ ನಿರ್ಮೋಹ, ಈ ಮೋಹ ಇದು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥದ್ದು ಹೋಗ್ತದೆ. ನಿರ್ಮೋಹದಿಂದ ನಿಶ್ಚಲ ತತ್ವ, ಎಷ್ಟು ಓಡಾಡಿದ್ರೂ ಒಂದೇ, ಭಗವಂತನ ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವನೆ ನಿನಗೆ ಬರ್ತದೆ. ಯಾವಾಗ ನಿಶ್ಚಲವಾದ ತತ್ವ ನಿನಗೆ ಸಿಗ್ತದೋ ಜೀವನ್ಮುಕ್ತಿ, ಆಗ ನೀನು ಜೀವನ್ಮುಕ್ತಿಯ ಆಗ್ತೀಯ ಅಂತಕ್ಕಂಥದ್ದನ್ನು ಒಳಗಡೆಗೆ ತೆಗೆದುಕೊಂಡಂಥ ವಿಶ್ವನಾಥರಾಜರವರು ಇಂಥ ಒಂದು ವೇದಿಕೆಯನ್ನು ಕಟ್ಟೋದ್ರು. ನಾವು ಇವತ್ತಿನ 50 ವರ್ಷಗಳ ಈ ಸಾರ್ಥಕ ಸೇವೆ, ಗುರುಗಳ ಸ್ಮರಣೆ, ನಮ್ಮ ಹಿರಿಯರು ಹೇಳ್ತಾ ಇದ್ದರು, ನಾವು ಆ 50 ವರ್ಷಗಳಲ್ಲಿ ಈ ಲಾಡ್ಜ್ ಹೇಗೆ ಬೆಳೆದು ಬಂತು ಅದರ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಕೊಡಬೇಕು. ಅದು ನನ್ನ ತಪನೆ. ಇದರ ಜೊತೆಗೆ
ಅವ್ರ ಮಾತು, ವಿಶ್ವನಾಥ ರಾಜ್ ಅವ್ರ ಮಾತು, ಒನ್ ಮ್ಯಾನ್ಸ್ ಪರ್ಫೆಕ್ಷನ್ ಕ್ಯಾನ್ ಸ್ಟಿಲ್ ಸೇವ್ ದಿ ವರ್ಲ್ಡ್. ಒಬ್ಬ ವ್ಯಕ್ತಿ ಒಂದು ಕಡೆ ವಿಕಾಸವಾದರೆ ಆ ಪುಷ್ಪ ಪ್ರಪಂಚಕ್ಕೆ ಪರಿಮಳವನ್ನು ಕೊಡ್ತದೆ. ಅದು ವಿಶ್ವನಾಥ ರಾಜ್ ಗುರುಗಳೇ ಸಾಕ್ಷಿ. ಅವರು ಕೊಟ್ಟಂಥ ಆ ಥಿಯಾಸಫಿಯ ಸಂದೇಶದಲ್ಲಿ ಇವತ್ತು ಸಾರ್ಥಕ ಸುವರ್ಣ ಮಹೋತ್ಸವ ನಡೀತಾ ಇದೆ, 50 ವರ್ಷಗಳು. ಹಾಗಾಗಿ ಅನ್ಕೋಬೋದು ಅವರಿದ್ದಾರಾ ಅಂತ. ಅವರಿಲ್ಲದೆ ನಾವೆಲ್ಲಿ? ಅದರ ಬಗ್ಗೆನೇ ಒಂದು ವರದಿ. ಮಾನವ ಶರೀರ, ಮನಸ್ಸು, ಬುದ್ಧಿ ಈ 3 ಲೋಕಗಳಲ್ಲಿ ತನ್ನ ವ್ಯಕ್ತಿತ್ವ ಕಟ್ಟಿಕೊಳ್ತಾನೆ. ಈ ದೇಹ, ಮನಸ್ಸು, ಬುದ್ಧಿಗಳನ್ನು ಸಂಸ್ಕರಿಸಿ ಮೈಂಡ್ ಕಲ್ಟಿವೇಶನ್ ಮಾಡಿ ಸಾತ್ವಿಕ ಜೀವನದ ಮೂಲಕ ಆತ್ಮ ಅನ್ವೇಷಣೆಯೇ ಆತ್ಮವಿದ್ಯೆ. ಇದೇ ಬ್ರಹ್ಮವಿದ್ಯೆ, ಇದೇ ಥಿಯಾಸಫಿ. ಇದನ್ನು ತಿಳಿಸುವ ಸ್ಥಳ ಥಿಯಾಸಾಫಿಕಲ್ ಲಾಡ್ಜ್. ಆ ಲಾಡ್ಜ್ಗಳೆಲ್ಲ ಒಟ್ಟಾಗಿ ಸೇರಿದರೆ ಥಿಯೋಸಾಫಿಕಲ್ ಸೊಸೈಟಿ ಅಂಥದ್ದು ನಮ್ಮ ವಲಯಗಳು, ರಾಜ್ಯಗಳು, ದೇಶಗಳು, ಖಂಡಾಂತರಗಳು ಇಡೀ ಪ್ರಪಂಚದಲ್ಲಿ ಹಬ್ಬಿದೆ. ಅಂದರೆ ಕೇವಲ ನಶ್ವರವಾದ ಈ ದೇಹ, ಈ ಮನಸ್ಸು, ಈ ಬುದ್ಧಿಗಳೇ ಮನುಷ್ಯ ಅಲ್ಲ. ಇದರಲ್ಲೂ ಇದರ ಆಚೆಯೂ ಇರುವ ಆತ್ಮನ ಅಸ್ತಿತ್ವವನ್ನು ಕಂಡುಕೊಳ್ಳುವುದು ಥಿಯಾಸಫಿ. ಆತ್ಮವಿದ್ಯೆ, ಬ್ರಹ್ಮವಿದ್ಯೆ, ಸ್ವಸ್ವರೂಪವಿದ್ಯೆ. ಈ ಆತ್ಮವಿದ್ಯೆ ಪುರಾತನ ಪರಂಪರೆ ಇದೆ. ಇದಕ್ಕೆ ಋಷಿ ಮುನಿಗಳ ಉಪನಿಷತ್ತುಗಳ ಸಾರವೆಲ್ಲ ಸೇರಿದರೆ ಅದು ಆತ್ಮ ಅನ್ವೇಷಣೆಯ ಆತ್ಮವಿದ್ಯೆ. ಈ ಸತ್ಯ ನಿತ್ಯತ್ವವನ್ನು ಹೇಳಲಿರುವುದು ಥಿಯಾಸಾಫಿಕಲ್ ಸೊಸೈಟಿ, ಥಿಯಾಸಫಿಕಲ್ ಲಾಡ್ಜ್ಗಳು. ಅಂತಹ ಆತ್ಮಾನ್ವೇಷಣೆಯ ಕಾರ್ಯಕ್ಕೆ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಮಹಾನ್ ಸಾಧಕ ರತ್ನಾಕರ್ ವಿಶ್ವನಾಥ ರಾಜರವರು. ಈ ಸತ್ಯ ಸರ್ವರಿಗೂ ತಿಳಿಸಬೇಕೆನ್ನುವ ಅವರ ತಪನೆ ಈ ಸತ್ಯಕಾಮ ಲಾಡ್ಜ್ನ ಅಸ್ತಿತ್ವ. ಈ ಲಾಡ್ಜ್ ಅಸ್ತಿತ್ವಕ್ಕೆ ಬರಲು ಕಾರಣ ಅವರು ತನ್ನ ಆಧ್ಯಾತ್ಮಿಕ ಶಿಸ್ತು, ಸಂಯಮ, ವಿಷಯ ಪಾಂಡಿತ್ಯ, ಸರಳ ಬದುಕಿನಿಂದ ಆಗಲೇ ಹೆಸರಾಗಿದ್ದ ಆಗಿನ ಶ್ರೀನಿವಾಸಪುರದ ಮುಖಂಡರು, ಸಾರ್ವಜನಿಕರು ವಿಶ್ವನಾಥ ರಾಜರವರ ಆ ಮುಖಂಡತ್ವದಲ್ಲಿ ಈ ಸತ್ಯಕಾಮ ಥಿಯಾಸಾಫಿಕಲ್ ಲಾಡ್ಜನ್ನು ಒಂದು ವ್ಯವಸ್ಥಿತವಾಗಿ ಬುನಾದಿ ಹಾಕುವ ಮೂಲಕ ಈ ನಾಡಿಗೆ ಕೊಟ್ಟಿದ್ದಾರೆ. ಅಂತಹ ಶ್ರದ್ಧೆಯಿಂದ ಇವತ್ತು ಈ ಲಾಡ್ಜ್ ಸಾರ್ಥಕವಾದ 50 ವರ್ಷಗಳನ್ನು ಕಳೀತಾ ಇದೆ. ಸೋದರ ಸೋದರಿಯರೇ, ಈ ಶ್ರೀನಿವಾಸಪುರದ ಸತ್ಯಕಾಮ ಥಿಯಾಸಾಫಿಕಲ್ ಲಾಡ್ಜ್ ಇಂತಹ ಸಾರ್ಥಕ ಸೇವೆಯನ್ನು 1975 ಮೇ 23ನೇ ತಾರೀಕು ಶ್ರೀನಿವಾಸಪುರ ಟೌನ್ ಹಾಲಿನ ಒಂದು ಸಣ್ಣ ಸಮಾರಂಭದಲ್ಲಿ ಪ್ರಾರಂಭ ಆಗಿ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಆ ಸನತ್ ಕುಮಾರ ಪ್ರಭುಗಳನ್ನು, ಶ್ವೇತರ್ಷಿ ಮಹಾಸಂಘದ ಜೀವನ್ಮುಕ್ತ ಗುರುಗಳನ್ನು ಸ್ಮರಿಸಿದ ಗುರುಗಳು ಇವತ್ತು ಕಾರಣೀಭೂತರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರು ನಿಮ್ಮ ಎಲ್ಲರ ಆದರ್ಶ ಗುರುಗಳು ರತ್ನಾಕರ್ ವಿಶ್ವನಾಥ ರಾಜರವರು. ಒಂದು ಸಲ ಬಹಳ ಹಿರಿಯರು ಇಲ್ಲಿದ್ದೀರಿ, ಥಿಯಾಸಾಫಿಕಲ್ ಫೆಡರೇಷನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. SK ವೀರಭದ್ರಾಚಾರ್ ಅಂತ ಈಗಿಲ್ಲ, ತುಂಬ ದೊಡ್ಡ ಥಿಯಾಸಫಿಸ್ಟ್. ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು. ನಾನು ಗುರುಗಳು ಅಂತ ಹೇಳಿಬಿಟ್ಟೆ ಅವರನ್ನು, ವಿಶ್ವನಾಥ ರಾಜ್ ಅವರನ್ನು. ಹೇಗೆ ಗುರುಗಳು ಅಂದೆ. ಸ್ವಾಮಿ, ಎಲ್ಲೋ ಇದ್ದೋದಂತಹ ನನ್ನನ್ನು ತಂದು ಇಂತಹದಕ್ಕೆ ಕೊಟ್ಟರು, ಇಂಥದ್ದು 100 ಜನರನ್ನು ಥಿಯಾಸಫಿಗೆ ಎಳೆದು ತಂದಿದ್ದಾರೆ ಅಂತ ಹೇಳಿದ್ರೆ ಅವರು ಕಣ್ಣಲ್ಲಿ ನೀರು ಫಳಫಳನೆ ಸುರಿಸಿ, ನಿನಗೂ ನನಗಲ್ಲ, ಅವರು ಈ ನಾಡಿಗೆ ನನಗೆ ಗುರುಗಳು ಅಂದರು. ಇದು ಅವರ ಔನ್ನತ್ಯ. ಜಗತ್ತಿನಲ್ಲಿ ವಿಜ್ಞಾನದ ಆವಿಷ್ಕಾರಗಳಿಂದಾಗಿ ಆಧುನಿಕತೆ ಹೆಚ್ಚಾಗಿದೆ. ಇದರಿಂದ ಶಾರೀರಿಕ ಸುಖಗಳನ್ನು, ಬೌದ್ಧಿಕ ಸುಖಗಳನ್ನು ಜನಗಳು ಪಡೆಯುತ್ತಾ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ ಇಲ್ಲದೆ ಆಧ್ಯಾತ್ಮಿಕತೆ ಸೊರಗುತ್ತಿದೆ. ಮತವೈಷಮ್ಯಗಳು, ಘರ್ಷಣೆಗಳು, ಯುದ್ಧಗಳು ಸಂಭವಿಸಿ ಇವತ್ತಿನ ಜಗತ್ತು ಮತ್ತೆ ತಲ್ಲಣಗೊಂಡಿದೆ. ಎಲ್ಲೆಲ್ಲೂ ಅಶಾಂತಿ ಕಾಡುತ್ತಿದೆ. ಇದಕ್ಕೆ ಕಾರಣ ಅವಿದ್ಯೆ ಅಥವಾ ಅಜ್ಞಾನ. ಜಗತ್ತಿನ ಈ ಪ್ರಕ್ಷುಬ್ಧ ಪರಿಸ್ಥಿತಿ ನಿವಾರಣೆಗೆ, ಶಾಂತಿ ಸ್ಥಾಪನೆಗೆ ಹಲವಾರು ಮತಧರ್ಮ ಬೋಧಕರು ವಿವಿಧ ಮತಧರ್ಮಗಳನ್ನು ಸ್ಥಾಪಿಸಿ ಪ್ರಯತ್ನಶೀಲರಾದರು. ವಿವಿಧ ಮತಬೋಧಕರ ಪ್ರಾಮಾಣಿಕ ಪ್ರಯತ್ನಗಳು ಪ್ರಶಂಸನೀಯ, ಸ್ತುತ್ಯಾರ್ಹ. ಆದರೆ ಅವರ ನಂತರ ಬಂದರ ಮತಧರ್ಮಗಳ ಆಚರಣೆಗಳಲ್ಲಿ, ಅನುಷ್ಠಾನಗಳಲ್ಲಿ ದೋಷಗಳು ಉಂಟಾಗಿ ಮತ ವೈಷಮ್ಯಗಳು
ಆಗಿ ಇವತ್ತು ಮತ್ತೆ ಜಗತ್ತಿನಲ್ಲಿ ಅಶಾಂತಿ ತಲೆದೋರಿದೆ. ಜಗತ್ತಿನಲ್ಲಿ ಈ ರೀತಿ ಆದಾಗ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಅಶಾಂತಿ ಪರಿಸ್ಥಿತಿ ಏರ್ಪಟ್ಟಾಗ ಶ್ವೇತರ್ಷಿ ಸಂಘ, ಆ ಸಂಘದ ದೈವಿ ಯೋಜನೆಯಂತೆ ಜೀವನ್ಮುಕ್ತ ಗುರುಗಳು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗಾಗಿ 1875 ನವೆಂಬರ್ 17ನೇ ತಾರೀಕು ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು. ವಿವಿಧ ಮತಧರ್ಮಗಳಲ್ಲಿರುವ ಸತ್ಯವು ಒಂದೇ, ಸತ್ಯಾನ್ನಾಸ್ತಿ ಪರೋಧರ್ಮ, ದೇರ್ ಈಸ್ ನೋ ರಿಲಿಜಿಯನ್ ಹೈಯರ್ ದ್ಯಾನ್ ಟ್ರೂತ್ ಎಂದು ಹೇಳುವುದೇ ಈ ಥಿಯಾಸಫಿಕಲ್ ಸೊಸೈಟಿಯ ಉದ್ದೇಶ. ಜಗತ್ತಿಗೆಲ್ಲ ಒಬ್ಬನೇ ಈಶ್ವರ, ಆ ಮೂಲ ಚೈತನ್ಯ ಈಶ್ವರನ ಅಂಶೀಭೂತರು ನಾವು. ಹಾಗಾಗಿ ನಾವೆಲ್ಲ ಸೋದರ ಸೋದರಿಯರು, ವಿ ಆರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಮನುಷ್ಯರೇ ಅಲ್ಲದೆ ಖನಿಜ ವರ್ಗ, ಸಸ್ಯವರ್ಗ, ಇಡೀ ಪ್ರಾಣಿಕೋಟಿ ಎಲ್ಲವೂ ಈಶ್ವರ ಅಂಶವೇ. ಇದೇ ಥಿಯಾಸಫಿ ಅಂದರೆ ಬ್ರಹ್ಮವಿದ್ಯೆ. ಇದನ್ನೇ ನಮ್ಮ ವೇದೋಪನಿಷತ್ತುಗಳು ಹೇಳಿದ್ದು, ಬ್ರಹ್ಮಸೂತ್ರಗಳು ಹೇಳಿದ್ದು, ಭಗವದ್ಗೀತೆ ಹೇಳಿದ್ದು, ಯೋಗ ವಾಸಿಷ್ಠ ಭಾಗವತಾದಿಗಳು ಸಾರಿದ್ದು ಇದನ್ನೇ. ಸರ್ವಂ ಕಲ್ವಿದಂ ಬ್ರಹ್ಮ, ಇದೇ ಆತ್ಮವಿದ್ಯೆಯ ಸಾರ. ಈ ಸತ್ಯವನ್ನು ಸನಾತನ ಹಾಗೂ ಆಧುನಿಕ ಶೈಲಿಯಲ್ಲಿ ಪ್ರಚಾರ ಮಾಡುವುದು, ಅನುಷ್ಠಾನ ಮಾಡುವುದು ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯವಾದ ಉದ್ದೇಶ. ಇಂತಹ ಸತ್ಯ ಸಂಸ್ಥೆಯ ಶತಮಾನೋತ್ಸವ ಸಂದರ್ಭ 1975. ಆ ಪವಿತ್ರ ವರ್ಷದ ಮೇ 23ರಂದು ಶ್ರೀನಿವಾಸಪುರದ ಟೌನ್ ಹಾಲ್ನಲ್ಲಿ ಸತ್ಯಕಾಮ ಥಿಯಾಸಫಿಕಲ್ ಲಾಡ್ಜ್ ಸ್ಥಾಪನೆಗೊಂಡಿತು. ಆಗ ಶ್ರೀನಿವಾಸಪುರದ ಪ್ರೌಢಶಾಲೆಯ ಶಿಕ್ಷಕರಾಗಿ ಸೇವೆ ಮಾಡುತ್ತಾ ತಮ್ಮ ಸ್ವಯಂ ಶಿಸ್ತು, ಪ್ರಾಮಾಣಿಕತೆ, ಆಧ್ಯಾತ್ಮಿಕ ಪ್ರವಚನಗಳಿಂದಾಗಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದ ಮಾದರಿಯಾಗಿದ್ದವರು ಶ್ರೀ ರತ್ನಾಕರಂ ವಿಶ್ವನಾಥರಾಜರವರು. ಹಾಗಾಗಿ ಎಲ್ಲರ ಅಪೇಕ್ಷೆಯಂತೆ ಶ್ರೀ ರತ್ನಾಕರಂ ವಿಶ್ವನಾಥರಾಜವರು ಪ್ರಪ್ರಥಮ ಸಂಸ್ಥಾಪಕ ಅಧ್ಯಕ್ಷರಾಗಿ ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕ ಪ್ರಯತ್ನಗಳಿಂದ ಸುದೀರ್ಘ 35 ವರ್ಷಗಳ ಕಾಲ ಈ ಸತ್ಯಕಾಮ ಥಿಯಾಸಫಿಕಲ್ ಲಾಡ್ಜನ್ನು ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕಟ್ಟಿ ಬೆಳೆಸಿದರು. ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಪೆನುಗೊಂಡ ತಾಲೂಕಿನ ಕೊತ್ತಚೆರುವು ಗ್ರಾಮದ ರತ್ನಾಕರ ವಂಶ ಆಧ್ಯಾತ್ಮಿಕ ಜ್ಞಾನ ಮತ್ತು ಸಾಧನೆಗೆ ತಲತಲಾಂತರದಿಂದ ಹೆಸರುವಾಸಿಯಾಗಿತ್ತು. ಅಂತಹ ಸಾಧಕ ವಂಶದ ವಿಶ್ವನಾಥರಾಜಗುರುಗಳ ಆಧ್ಯಾತ್ಮ ಸಾಧನೆ ಮೇರುಮಟ್ಟದ್ದು, ನಮ್ಮ ಊಹೆಗೆ ತಿಳಿವಿಗೆ ಅತೀತವಾದದ್ದು. ಪೂರ್ವಾತ್ಯ ಪಾಶ್ಚಿಮಾತ್ಯ ಧರ್ಮ ಸಂಸ್ಕೃತಿಗಳ ಒಳ ಹೊರ ಎಲ್ಲವನ್ನ ಬಲ್ಲವರಾಗಿದ್ದರು ವಿಶ್ವನಾಥರಾಜರವರು. ಆಧ್ಯಾತ್ಮದಲ್ಲಿ ತಾರಕ ರಾಜಯೋಗ ನಿರತರಾಗಿದ್ದ ಅವರು ಹಿಮಾಲಯದ ಋಷಿಕೇಶದ ಶಿವಾನಂದರ ಆಶ್ರಮವನ್ನು ಪ್ರವೇಶಿಸಿ ಸ್ವಾಮಿ ಕೃಷ್ಣಾನಂದರಿಂದ ದೀಕ್ಷೆ ಪಡೆದಂಥವರು ರತ್ನಾಕರಂ ವಿಶ್ವನಾಥರಾಜರವರು. ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ, ಪರಮಹಂಸ ಯೋಗಾನಂದರ, ಅರವಿಂದರ ತತ್ವಗಳನ್ನು ಅರಗಿಸಿಕೊಂಡವರು. ಅರುಣಾಚಲದ ಶ್ರೀ ರಮಣ ಮಹರ್ಷಿಗಳ ತತ್ವಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಜೀವನದಲ್ಲಿ ಅನುಷ್ಠಾನಪರರಾಗಿದ್ದರು. ನಿರಂತರ ಸಾಧನಾನಿಷ್ಠರು, ಅಧ್ಯಯನಶೀಲರು, ಸದಾ ಅಸನ್ಮುಖಿ, ಪ್ರಶಾಂತ ಮುಖಭಾವ, ಚಿಂತನಶೀಲ ಮನಸ್ಸು, ಶಾಂತ ಸ್ವಭಾವ, ದೋಷಗಳನ್ನು ತಿದ್ದುವುದರಲ್ಲಿ ಕಠಿಣತೆ, ಪರಿಪಕ್ವ ನಿಲುವು, ಸ್ವಯಂ ಶಿಸ್ತು, ಸದಾ ಜಾಗೃತ ಮನಸ್ಸು, ಸೂಕ್ಷ್ಮ ದೃಷ್ಟಿ, ದಯಾಪರತೆಯ ಅಪಾರ ಸಹನೆಯುಳ್ಳವರು ವಿಶ್ವನಾಥರಾಜರವರು. ಜ್ಞಾನಾರ್ಜನೆಗೆ, ಜ್ಞಾನ ಬೋಧನೆಗೆ ಪ್ರಥಮ ಪ್ರಾಶಸ್ತ್ಯ. ಆಂತರಿಕ ಶುದ್ಧತೆ ಇದ್ದಂತೆ ಬಾಹ್ಯ ಶುಚಿತ್ವಕ್ಕೂ ಅವರು ಗಮನ ಕೊಡ್ತಾ ಇದ್ದರು. ಪವಿತ್ರತೆಗೆ ಅಂದರೆ ಆಂತರಿಕ ಶುದ್ಧಿ, ಬಾಹ್ಯ ಶುದ್ಧಿ ಎರಡಕ್ಕೂ ಅವರು ಗಮನ ನೀಡಿದ್ದಲ್ಲದೆ ಆಧ್ಯಾತ್ಮಿಕತೆಗೆ ಎಷ್ಟು ಪ್ರಾಶಸ್ತ್ಯ ನೀಡುತ್ತಿದ್ದರೋ ವ್ಯಕ್ತಿತ್ವ ಕಟ್ಟಿಕೊಳ್ಳುವುದಕ್ಕೂ ಕೂಡ ಅಷ್ಟೇ ಅವರು ಗಮನ ನೀಡುತ್ತಿದ್ದರು. ಅನ್ಯಾಯ, ಅಧರ್ಮ, ಅಸತ್ಯ ಇವುಗಳು ಕಂಡು ಬಂದಾಗ ಜೀವನದಲ್ಲಿ ಕನಲುತ್ತಿದ್ದರು. ಸಿಡಿಮಿಡಿಗೊಂಡು ನಿಷ್ಕಾರಣವಾಗಿ ಖಂಡಿಸುತ್ತಿದ್ದರು. ಇರುವ ತನ್ನತನ ದ್ವೇಷಿಸಲಿಲ್ಲ, ಸ್ವಾಭಿಮಾನ ಬಿಡಲಿಲ್ಲ, ಇಲ್ಲದಿರುವ ಭವ್ಯತೆಯನ್ನು ಬಯಸಲಿಲ್ಲ ಗುರುಗಳು. ಆಂತರಿಕ ಪ್ರಾಮಾಣಿಕತನ ಅಪ್ಪಿಕೊಂಡಿದ್ದ ದಿಟ್ಟ ಸಾಧಕರು ವಿಶ್ವನಾಥರಾಜ ಗುರುಗಳು. ಜೀವನದ ಅಲ್ಪತ್ವವನ್ನು, ನಶ್ವರತೆಯನ್ನು ಅನುಭವದಿಂದ ಅರಿತಿದ್ದ ಗುರುಗಳು ಆಧ್ಯಾತ್ಮ ಸಾಧನೆಯ ಮಹತ್ವವನ್ನು ಮನಗಂಡಿದ್ದರು. ಸತ್ಯ ಪಾಲನೆಗಾಗಿ ತಾನಿದ್ದ ಆಂಧ್ರ ಪ್ರದೇಶ ಸರ್ಕಾರದ ತೂಕ ಮತ್ತು ಅಳತೆಯ ಜಿಲ್ಲಾ ಮಟ್ಟದ ಸರ್ಕಾರಿ ಉದ್ಯೋಗವನ್ನೇ ಬಿಟ್ಟು ಶ್ರೀನಿವಾಸಪುರದ ತಾಲೂಕ್ ಬೋರ್ಡ್ ಹೈಸ್ಕೂಲ್ನಲ್ಲಿ ಶಿಕ್ಷಕ ಹುದ್ದೆಗೆ ಬಂದವರು. ಲೌಕಿಕ ಆಸ್ತಿಪಾಸ್ತಿಗಳ ನಿರ್ಮೋಹಿಗಳಾಗಿದ್ದರು.
ಗುರುಗಳ ಸಾಮಾನ್ಯರ ಬಗ್ಗೆ ಅನುಕಂಪಗಳನ್ನು ಸುರಿಸಿದರು. ಸಾಮಾನ್ಯ ಸಾಧಕರ ಸಾಧನೆಗೆ, ಸತ್ಸಂಗಕ್ಕೆ, ಸದ್ವಿಚಾರಕ್ಕೆ, ಸತ್ಪುರುಷರ ಸಮಾವೇಶಗಳಿಗೆ, ಸಚ್ಚಿಂತನಕ್ಕೆ ಒಂದು ಸಾಧನಾಲಯ ಕಟ್ಟಬೇಕೆಂದು ಸಂಕಲ್ಪಿಸಿ ಅದೃಶ್ಯ ಸಹಾಯಕರನ್ನು ಪ್ರಾರ್ಥಿಸಿ ಅನುಗ್ರಹೀತರಾಗಿ ಅನುಚರರು ಅಂದರೆ ನಮ್ಮೆಲ್ಲರನ್ನ ಪ್ರೇರೇಪಿಸಿ ದಿವ್ಯವಾದ ಭವ್ಯವಾದ ಸಾಧನಾಲಯ ಅದೇ ಸತ್ಯಕಾಮ ಲಾಡ್ಜನ್ನು ಅವರ ಕಟ್ಟಿದ್ದು. ಇದು ಅವರ ಆಧ್ಯಾತ್ಮ ಜೀವನದ ಫಲಶ್ರುತಿ. ಸತ್ಯಕಾಮ ಅದು ಸರ್ವ ಜನರ ಶಾಂತಿಧಾಮ, ಸಾಧನಾಧಾಮ ಆಗಬೇಕೆಂದು ವಿಶ್ವನಾಥರಾಜವರ ಇಚ್ಛೆಯಾಗಿತ್ತು. ಈಗ ಗುರುಗಳ ಆ ಸಂಕಲ್ಪ ಸಾಕಾರಗೊಂಡಿದೆ. ಸಾಧಕರ ಸಾಧನಾ ಶಿಬಿರಗಳು ನಿರಂತರವಾಗಿ ನಡೀತಾ ಇವೆ. ಅವರ ಇಚ್ಛೆಯಂತೆ ಪವಿತ್ರವಾದ ಜ್ಞಾನ ಪ್ರಸಾರ ಕಾರ್ಯ ನಡೀತಾ ಇದೆ. ಆದರೆ ಆ ಸಾಧನಾ ಧಾಮ ಸತ್ಯಕಾಮ ಲಾಡ್ಜಗೆ ಪರಿತಪಿಸಿದ, ಪ್ರಾರ್ಥಿಸಿದ, ಶ್ರಮಿಸಿದ ಗುರುಗಳು ಈ ವೇದಿಕೆಯನ್ನೇರಿ ಒಂದು ದಿನವೂ ಪ್ರವಚನ ನೀಡಲಿಲ್ಲವಲ್ಲ ಎಂಬ ನೋವು ನನ್ನಂಥ ಅಲ್ಪಮತಿಗೆ ಇದೆ. ಆದರೆ ಅರಿತಿದ್ದ ಗುರುಗಳು ಅನುಗ್ರಹಿಸಿ ಆಶೀರ್ವದಿಸಿ ಆಕಾಶದ ಅನಂತದೆಡೆಗೆ ಸದ್ದಿಲ್ಲದೆ ನಡೆದು ಹೋದರು. ಸ್ಥೂಲ ಲೋಕದಿಂದ ಅಗೋಚರವಾಗಿ ಸೂಕ್ಷ್ಮ ಲೋಕಗಳಿಗೆ ವಿಶ್ವನಾಥರಾಜರವರು ತೆರಳಿದರು. ಲೌಕಿಕ ಭಾವನೆಯ ಒಂಟಿತನವೆಂಬ ಖಾಲಿತನ, ಶೂನ್ಯತಾ ಭಾವ ಆವರಿಸಿದರು. ಬಯಲೇ ಆಲಯ ಎಂಬ ಶರಣರ ಶೂನ್ಯ ಮಹತ್ವವನ್ನು, ಆತ್ಮದ ವ್ಯಾಪಕತ್ವವನ್ನು, ಅಮರತ್ವವನ್ನು, ನಿತ್ಯತ್ವವನ್ನು ಸರ್ವತ್ರ ಸಮದರ್ಶನ ಮಾಡಿದ ಸದ್ಗುರು ವಿಶ್ವನಾಥರಾಜ ಗುರುಗಳಿಗೆ ಶತಕೋಟಿ ನಮನಗಳು. ದಯವಿಟ್ಟು ಎಲ್ಲರೂ ಒಂದು ನಮಸ್ಕಾರ ಮಾಡಿ. ಸೂಕ್ಷ್ಮ ಲೋಕಗಳ ಸತ್ಪಾತ್ರರಾದ ಸಾಧಕರ ಸಂಘದಲ್ಲಿ ಪವಿತ್ರವಾದ ವಿಕಾಸ ಕಾರ್ಯದಲ್ಲಿ ನಿರತರಾಗಿರುವ ನನ್ನ ಅಧಿಷ್ಠಾನ ಗುರುಗಳಿಗೆ ಸಹಸ್ರ ಕೋಟಿ ವಂದನೆಗಳನ್ನು ನಾನು ಅರ್ಪಿಸುತ್ತೇನೆ. ಕರಾವಲಂಬಂ ಎಂದು ಕರುಣೆಯಿಂದ ಕೈ ನೀಡಿ ಆಧ್ಯಾತ್ಮ ಸೇವೆಯಲ್ಲಿ ಮುನ್ನಡೆಸಿದ ಆ ದಿವ್ಯ ಚೇತನಕ್ಕೆ ನನ್ನ ನಮನಗಳು. ಎಲ್ಲೋ ಕಾಡಿನ ಬೇಲಿ ಹೂವಿನಂತೆ ವೃಥಾ ಉದುರಿ ಹೋಗುತ್ತಿದ್ದ ನಮ್ಮಂಥವರನ್ನು ಎಳೆದು ಜ್ಞಾನಾಮೃತ ನೀಡಿ ಜೀವನ್ಮುಕ್ತ ಗುರುಗಳ ದೀಕ್ಷೆ ನೀಡಿ ಸೇವಾ ಕಾರ್ಯಕ್ಕೆ ನಮ್ಮನ್ನು ಹಚ್ಚಿದರಲ್ಲ, ಆ ಭಗವಂತನ ಪಾದಗಳಲ್ಲಿ ಪುಷ್ಪದಂತೆ ನಮ್ಮನ್ನು ಸಮರ್ಪಿಸಿದರಲ್ಲ, ಆ ಕರುಣಾಳು ಜೀವನ್ಮುಕ್ತ ಗುರುಗಳಿಗೆ ನಮೋ ನಮಃ. ವಿಶ್ವನಾಥರಾಜರವರು ಅಂತರಂಗ ಪರಿಶೋಧಕರು. ಅಂದರೆ ಅನ್ವೇಷಣೆಯೇ ಅವರ ಕಾರ್ಯಶೈಲಿ. ಮನಸ್ಸಿನ ಮಾಲಿನ್ಯಗಳಾದ ಈ ಅರಿಷಡ್ವರ್ಗಗಳನ್ನು ಗೆದ್ದಿದ್ದ ಶುದ್ಧ ಸಾಧಕ. ದಯೆ, ಪ್ರೇಮ, ಸಹನೆ, ಅನುಕಂಪ, ಶುದ್ಧ ಸಂಕಲ್ಪಗಳನ್ನು ಬೆಳೆಸಿ ಹೃದಯವನ್ನು ಪವಿತ್ರತೆಯಿಂದ ತುಂಬಿದ್ದರು. ಈ ಪವಿತ್ರ ಹೃದಯದಿಂದ ಪರಿಮಳಭರಿತವಾದ ಜ್ಞಾನದ ಬೋಧಾಮೃತ ಧಾರೆ ಧಾರೆಯಾಗಿ ಸಾಧಕರಿಗೆ ಸಿಗುತ್ತಿತ್ತು. ಅವರು ಮಾಡುತ್ತಿದ್ದ ಸಾಪ್ತಾಹಿಕ ಹಾಗೂ ಮಾಸಿಕ ಸತ್ಸಂಗಗಳಲ್ಲಿ ಏಕತಾನತೆ ಇರಲಿಲ್ಲ. ಸಾಧನ ವಿಷಯಗಳ ಸಾಧಕ ಬಾಧಕ ವಿವರಣೆ ಹಾಗೂ ಸಲಹೆಗಳಿರ್ತಿದ್ದವು. ಈ ರೀತಿಯಾಗಿ ಆಧ್ಯಾತ್ಮಿಕದ ಅತ್ಯಂತ ಕಠಿಣ ವಿಚಾರಗಳನ್ನು ಸರಳೀಕರಿಸಿ ಪ್ರಾಯೋಗಿಕ ಅನುಷ್ಠಾನದ ವಿಧಾನಗಳನ್ನು ತಿಳಿಸಿಕೊಡುತ್ತಿದ್ದರು. ಮುಖ್ಯವಾಗಿ ನಿತ್ಯ ಜೀವನದಲ್ಲಿ ಸ್ಥಿಯಾಸಪಿ ಅನುಷ್ಠಾನ, ಇದು ಅವರ ತತ್ವ. ಹೀಗೆ ಆಧ್ಯಾತ್ಮಿಕವನ್ನು ನೈಜವಾದ ಆದಿಯಲ್ಲಿ ಸಹಜವಾದ ನಿಜ ಜೀವನದಲ್ಲಿ ಅನುಷ್ಠಾನ ಮಾಡಿದ ಮಹಾ ಸಾಧಕರು. ಅನುಷ್ಠಾನವಿಲ್ಲದೆ ಕೇವಲ ಆಡಂಬರದ ಬಾಯಿ ಚಪಲದ ಉಪನ್ಯಾಸ ಎಂದು ಅವರು ಕೊಟ್ಟಿದ್ದ ಉದಾಹರಣೆ ಇಲ್ಲ. ಆಧ್ಯಾತ್ಮವನ್ನು ಅಷ್ಟು ಗಂಭೀರವಾಗಿ ಅನ್ವೇಷಿಸಿದ್ದ, ಅದರಂತೆ ನಡೆಯುತ್ತಿದ್ದ ಆತ್ಮ ಬೆಳವಣಿಗೆಯ ಸಾಧಕರವರು. ಅತಿ ಎತ್ತರವಾದ ಶಿಖರದ ಮೇಲಿರುವ ವಸ್ತುವಿನ ಸ್ವರೂಪ ಸ್ವಭಾವ ಕಾರ್ಯತಂತ್ರಗಳನ್ನು ಆ ಶಿಖರದ ಕೆಳಗೆ ನಿಂತ ನಾನೇಗೆ ಹೇಳಲಿ. ಗುರುಗಳ ಶಿಖರಪ್ರಾಯದಂಥ ಉನ್ನತ ಶ್ರೇಣಿಯ ಆಧ್ಯಾತ್ಮ ಸಾಧಕರು ನನ್ನ ಅರಿವಿಗೆ ಬಂದಿದ್ದು ಅವರ ಸುದೀರ್ಘ ಒಡನಾಟದ ಸೇವೆಯ ಭಾಗ್ಯದಿಂದ ಅವರ ಹತ್ತಿರ ಸದಾ ಸನಿಹದಲ್ಲಿದ್ದು ಸತ್ಸಂಗ ಶ್ರವಣದಿಂದ, ಆಧ್ಯಾತ್ಮಿಕ ಸಂವಾದಗಳಿಂದ ಹತ್ತಾರು ಸಮಸ್ಯೆಗಳ ಸಂದೇಹಗಳನ್ನು ತಲೆಯಲ್ಲಿ ಇರಿಸಿಕೊಂಡು ಅವರ ಬಳಿ ಸಲಹೆಗಳನ್ನು ಕೇಳಿದಾಗ ಗಂಟುಗಳು ಬಿಚ್ಚಿದಂತೆ ಆ ಸಮಸ್ಯೆಗಳು ದೂರವಾಗುತ್ತಿದ್ದವು. ಬೆಂದಿರುವ ಮನಸ್ಸುಗಳಿಗೆ ಸಮಾಧಾನ, ಸಂತೃಪ್ತಿ, ಶಾಂತಿಗಳನ್ನು ಪಡೆದ ನೂರಾರು ಉದಾಹರಣೆಗಳು. ವಿದ್ಯಾರ್ಥಿಗಳು, ಗೃಹಿಣಿಯರು, ಶಿಕ್ಷಕರು, ರೈತರು, ಅಧಿಕಾರಿಗಳು, ಆಶ್ರಮವಾಸಿಗಳು ಕೂಡ ಅವರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಪಡೀತಾ ಇದ್ದರೂ ಈ ಆಧ್ಯಾತ್ಮಿಕ ಅನುಭವಗಳ ಅನುಭೂತಿಯನ್ನು ನಾನು ಅನುಭವಿಸಿದ್ದೇನೆ. ಹಾಗಾಗಿ ಸೂಜಿಗೆಲ್ಲಿನಂತೆ ಸೆಳೆಯಲ್ಪಟ್ಟು ಸನಿಹದ ಭಾಗ್ಯವನ್ನು ಅತಿ ಹತ್ತಿರದಿಂದ ಪಡೆದವನು ನಾನು. ಒಂದು ಒಳ್ಳೆಯ ಉದಾಹರಣೆಯನ್ನು ತಿಳಿಸಬೇಕಾದ್ರೆ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಈಗಿನ ಪೀಠಾಧಿಪತಿಗಳು RVR ಅವರ ಸನಿಹದಲ್ಲಿ ವರ್ಷಾನುಗಟ್ಟಲೆ ಕೂತು ಅವರಿಂದ ಸಾಕಷ್ಟು ಆಧ್ಯಾತ್ಮಿಕ ದಿವ್ಯ ಬೋಧೆಯನ್ನು ಪಡೆದಿದ್ದಾರೆ. ಈ ರೀತಿ ಎಲ್ಲರಂತಲ್ಲ, ನನಗೊಂದು ಇದು ಅನ್ನಿಸ್ತದೆ, ಎಲ್ಲರಂತಲ್ಲ ನನ್ನ ಗುರುಗಳು
ಬಹುಮಾನ್ಯರು, ಸನ್ಮಾನ್ಯರು, ಸಾಧನ ಶಿಖರವನ್ನೇರಿದ ಸತ್ಪಾತ್ರರು, ಪವಿತ್ರಾತ್ಮರು. ಈ ರೀತಿ ಸನಿಹದ ಪ್ರವಚನಗಳಲ್ಲಿ ನನಗೆ ಸಿಕ್ಕ ಆಧ್ಯಾತ್ಮಿಕ ಶಾಂತಿ ಸಮಾಧಾನಗಳಿಂದ ನಾನು ಈ ಅನುಭೂತಿಯನ್ನು ಪಡೆದಿದ್ದೇನೆ. ಬಾಹ್ಯ ಪ್ರಪಂಚದ ಹೋರಾಟ ತೊಳಲಾಟಗಳಿಂದ ಬಳಲಿ ಆಯಾಸಗೊಂಡಿದ್ದ ಅತೃಪ್ತ ಮನಸ್ಸುಗಳನ್ನು ಆಪ್ಯಾಯತೆಯಿಂದ ಆತ್ಮೀಯತೆಗಳಿಂದ ಮಾತನಾಡಿಸಿದ್ದ ಆ ಆಧ್ಯಾತ್ಮ ಮೋಡಿಯೇ ಈ ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂಥ ವಿಶ್ವನಾಥರಾಜರವರ ಮೋಡಿ. ಈ ರೀತಿ ನಮ್ಮ ಪ್ರಾಮಾಣಿಕ ನಡೆ ನುಡಿ ಆಚಾರ ವಿಚಾರ ಪಾಂಡಿತ್ಯ ತತ್ವಚಿಂತನೆಗಳಿಂದ ಸರಳ ಜೀವನದಿಂದ ಉತ್ತಮ ವ್ಯಕ್ತಿತ್ವ ರೂಢಿಸಿಕೊಂಡಿದ್ದ ಸಚ್ಚಾರಿತ್ರವಂತರು ರಾಜೂರವರು. ಇಂತಹ ನೈತಿಕ ಮತ್ತು ಆಧ್ಯಾತ್ಮಿಕ ನ್ಯೂನಗಳ ಸಾಧಕ ವ್ಯಕ್ತಿಗಳು ಆಧ್ಯಾತ್ಮಿಕ ಸಂಘಟನೆಗಳಿಗೆ ದೊರಕುವುದು ಅಪರೂಪ ಅಪರೂಪ ಅಪರೂಪ. ನನ್ನ ಮಾತು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಸರಳ, ನಿಸ್ವಾರ್ಥ, ನಿಷ್ಕಾಮ, ಸಮರ್ಪಣಾ ಭಾವನದ ಆಧ್ಯಾತ್ಮಿಕಕ್ಕೆ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳು ಸಿಗುವುದು ಅಪರೂಪ, ಅತ್ಯಪರೂಪ. ಅಂತಹ ಅವರ ಕಾರಣದಿಂದ ಈ 1975 ಮೇ 23ರಂದು ಸತ್ಯಕಾಮ ಅಸ್ತಿತ್ವಕ್ಕೆ ಬರ್ತದೆ. ಅವರೇ ಅಧ್ಯಕ್ಷರಾಗ್ತಾರೆ. ಅವರಲ್ಲಿ ಸತ್ಯಕಾಮ ಲಾಡ್ಜ್ನ ಪ್ರಾರಂಭದಲ್ಲಿ ಆರ್ ವಿಶ್ವನಾಥರಾವ್ರವರು, ಜಿ ಆರ್ ಭುಜಂಗರಾವ್, ಕೆ ಮೋಹನಾಚಾರ್ಯವರವರೊಬ್ಬರು ಮಾತ್ರ ಕೊನೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಹನುಮಂತರಾಜ ಶೆಟ್ಟಿ, ಸಿ ಕೃಷ್ಣಪ್ಪನವರು, ಮುದ್ದಪ್ಪ ರೆಡ್ಡಿ ಅವರು, ನಾರಾಯಣಮ್ಮನವರು ಇವರು ಪ್ರಾರಂಭದ ಚಾರ್ಟರ್ ಸದಸ್ಯರು. ಹೀಗೆ ಪ್ರಾರಂಭವಾದ ಈ ಲಾಡ್ಜು ತನ್ನ ಉಪನ್ಯಾಸಗಳನ್ನು ಪ್ರೇರೇಪಿಸಿ ಬೆಳೆಸಿದವರು. ತಾವಿದ್ದ ಬಾಡಿಗೆ ಮನೆಯಲ್ಲೇ ಸುಮಾರು ವರ್ಷಗಳ ಕಾಲ ಪ್ರತಿ ಬುಧವಾರ ಸಾಪ್ತಾಹಿಕ ಸತ್ಸಂಗಗಳನ್ನು ಮಾಡಿಸ್ತಾ ವಿಶ್ವನಾಥರಾಜವರು ಥಿಯಾಸಫಿಗೆ ಬೆಳಕು ತಂದರು. ನಂತರ ಹತ್ತಿರವಿದ್ದ ತಾಲೂಕಿನ ದೇವಲಪಲ್ಲಿ ಲಾಡ್ಜು ಹಾಗೂ ಮರಸನಪಲ್ಲಿ ಲಾಡ್ಜುಗಳಲ್ಲಿ ಉಪನ್ಯಾಸಗಳನ್ನು ನೀಡುತ್ತಾ ತಾಲೂಕಿನಲ್ಲಿ ಥಿಯಾಸಫಿ ಸಶಕ್ತವಾಗಿ ಬೆಳೆಯಲು ಪಣತೊಟ್ಟರು. ಶಿಕ್ಷಕ ವೃತ್ತಿಯ ಬಿಡುವಿನ ವೇಳೆಗಳಲ್ಲಿ ಥಿಯಾಸಫಿಕಲ್ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಈಶ್ವರ ಸಂಕಲ್ಪದ ಮಾನವ ವಿಕಾಸದ ಈ ಕಾರ್ಯಕ್ಕೆ ತಮ್ಮನ್ನು ಸರ್ವದಾ ಸಮರ್ಪಿಸಿಕೊಂಡರು. ಚಿಂತಾಮಣಿ, ನಾಯಿನಹಳ್ಳಿ, ಕೋನ್ಕುಂಟ್ಲು, ಕೋಲಾರ, ಬಂಗಾರಪೇಟೆ ಲಾಡ್ಜ್ಗಳ ಸದಸ್ಯರು ರಾಜೂರವರಿಂದ ಪ್ರಭಾವಿತಗೊಂಡು ನಿರಂತರವಾಗಿ ಆ ಲಾಡ್ಜ್ಗಳಿಗೆ ಶ್ರೀಯುತರನ್ನು ಆಹ್ವಾನಿಸಿ ಉಪನ್ಯಾಸಗಳನ್ನು ಪಡೆದರು. ವಂಶ ಪಾರಂಪರೆಯಿಂದ ತಮ್ಮಲ್ಲಿ ಬೀಜ ರೂಪದಲ್ಲಿದ್ದ ಆಧ್ಯಾತ್ಮಿಕ ಜ್ಞಾನ ಅನುಷ್ಠಾನ ಪದ್ಧತಿ ಇನ್ನಷ್ಟು ಪ್ರಖರವಾಗಿ ಬೆಳೆಯಿತು. ಇದರಿಂದ ಸಾವಿರಾರು ಸದಸ್ಯರಿಗೆ ಥಿಯಾಸಫಿ ಬದುಕಿನ ಮೌಲ್ಯಗಳು ತಿಳಿದವು. ಅವರ ಸರಳ ಜೀವನ, ವಿನೀತ ಭಾವ, ಪ್ರೇಮ, ದಯಾಪರ ಹೃದಯ, ತತ್ವನಿಷ್ಠತೆ, ಶಿಸ್ತು, ನೈತಿಕತೆ, ಸತ್ಯ ಸಂದೇಶಗಳು ಸದಸ್ಯರಿಗೆ ಸಾಧಕರಿಗೆ ಉನ್ನತ ಆದರ್ಶ ಮೌಲ್ಯಗಳಾದವು. ಆಧ್ಯಾತ್ಮ ಜಿಜ್ಞಾಸುಗಳಿಗೆ ಅವರ ಪ್ರವಚನಗಳು ದಾರಿದೀಪವಾದವು. ಥಿಯಾಸಫಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದ ವಿಶ್ವನಾಥರಾಜರವರು ಥಿಯಾಸಫಿ ಗ್ರಂಥಗಳ ವ್ಯಾಖ್ಯಾನವನ್ನು ಪ್ರಾಚೀನವಾಗಿ ಮತ್ತು ಅವಾರ್ವಿಚನವಾಗಿ ಅಂದರೆ ಪಾಶ್ಚಿಮಾತ್ಯ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ದರು. ಹಾಗಾಗಿ ಈ ಪ್ರಾಂತ್ಯದ ಎಲ್ಲ ಲಾಡ್ಜುಗಳನ್ನು ಪ್ರಖರ ಉಪನ್ಯಾಸಗಳ ಮೂಲಕ ಸಚೇತನಗೊಳಿಸಿ ನೂರಾರು ಸದಸ್ಯರನ್ನು ಈ ಒಂದು ಲಾಡ್ಜ್ಗಳಿಗೆ ಅವರು ಮೆಂಬರ್ಶಿಪ್ ಮಾಡಿಸಿದರು. ಸರ್ಕಾರಿ ಪ್ರೌಢಶಾಲೆಯಿಂದ ಬಡ್ತಿ ಬಂದು ಗೌರಿಬಿದನೂರಿನ ಕೋಟಾಲದಿನ್ನೆಯ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಆಂಗ್ಲ ಉಪನ್ಯಾಸಕರಾಗಿ ವರ್ಗಾವಣೆಗೊಂಡ ಮೇಲೆ ಗೌರಿಬಿದನೂರಿನಲ್ಲಿ ನೆಲೆ ನಿಂತರು. ಆ ಅವಧಿಯಲ್ಲಿ ಗೌರಿಬಿದನೂರು ತಾಲೂಕಿನ 7-8 ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಉಪನ್ಯಾಸಗಳನ್ನು ನೀಡಿ ಅಲ್ಲಿಯೂ ಕೂಡ ಥಿಯಾಸಫಿಯನ್ನು ಉಲಸಾಗಿ ಬೆಳೆಸಿದ ಮಹಾನುಭಾವರು ವಿಶ್ವನಾಥರಾಜರವರು. ಹುದುಗೂರು, ಬೆಲ್ಲಾಳ ಬೊಮ್ಮಸಂದ್ರ, ನಕ್ಕಲಹಳ್ಳಿ ಮಹನೀಯರೆಲ್ಲರೂ ಬಂದಿದ್ದಾರೆ, ಉಪನ್ಯಾಸಗಳನ್ನು ಪಡೆದರು. ಈ ರೀತಿ ಥಿಯಾಸಫಿಗೆ ನಿಷ್ಠಾವಂತ ಸಾಧಕರನ್ನು, ಸೇವಾ ನಿರತಕರನ್ನು ಮತ್ತು ಉಪನ್ಯಾಸಕರನ್ನು ತಯಾರು ಮಾಡಿದ ಮಹಾನ್ ಸಾಧಕರವರು. ಆ ಸಾರ್ಥಕ ಕಾರ್ಯವನ್ನು ಈಗಲೂ ಈ ಪ್ರಾಂತದಲ್ಲಿ ಅನೇಕ ಸಾಧಕರು ಮುಂದುವರಿಸಿದ್ದಾರೆ ಮತ್ತು ನಿಷ್ಠಾವಂತ ಶ್ರದ್ಧೆಯ ಥಿಯಾಸಫಿ ಸಾಧಕರಾಗಿದ್ದಾರೆ. ಈ ರೀತಿಯಾಗಿದ್ದಂತಹವರು 1993ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿ ಮತ್ತೆ ಶ್ರೀನಿವಾಸಪುರಕ್ಕೆ ಬಂದ ಮೇಲೆ ತಮ್ಮ ಸ್ವಂತದ ಮನೆಯ ಹೆಸರು ಸತ್ಯಕಾಮ, ಅಲ್ಲಿ ಮತ್ತೆ ನೆಲೆ ನಿಂತು ಥಿಯಾಸಫಿ ಚಟುವಟಿಕೆಗಳನ್ನು ಪುನರ್ರೂಪಿಸಿದರು. ಮತ್ತೆ ಇನ್ನಷ್ಟು ಚುರುಕುಗೊಂಡು ಸತ್ಸಂಗಗಳು, ಲಾಡ್ಜ್ಗಳಿಗೆ ಭೇಟಿ ನೀಡುವುದು, ಥಿಯಾಸಫಿ ಸೇವೆ ಈ ರೀತಿ ಬಂದ ಮೇಲೆ ಅವರಲ್ಲಿದ್ದಂಥ ಆಧ್ಯಾತ್ಮಿಕತೆ ಇನ್ನಷ್ಟು ಪಕ್ವಗೊಂಡು ಜೀವನ ಆಧ್ಯಾತ್ಮ ಸೇವೆಯ ಸಾರ್ಥಕತೆಗೆ, ಮಾನವ ಸೇವೆಗೆ ಸಿದ್ಧವಾಗಿತ್ತು. ಆಗಾಗ ಅನಾರೋಗ್ಯ ಪರಿಸ್ಥಿತಿಗಳು ಭೌತಿಕ ಜೀವನದ ವಾಸ್ತವತೆಯನ್ನು ಅವರಿಗೆ ನೆನಪಿಸ್ತಾ ಇದ್ದವು. ಇಂತಹ ಸಮಯದಲ್ಲಿ ತನ್ನ ನಂಬಿಕಸ್ಥ ಅಳಿಯ ಶಿಷ್ಯ ಸಿ ರಾಜಾ ಶಿವಶಂಕರ್ ನಮ್ಮ ಮುಂದೆ ಇದ್ದಾರೆ. ಎಂ ವೇಮಣ್ಣ, ಎನ್ ಚೊಕ್ಕಾರೆಡ್ಡಿ, ಎ ಬೈರಾರೆಡ್ಡಿ, ಆರ್ ಎಸ್ ವೆಂಕಟರೆಡ್ಡಿ, ಎನ್ ಎಸ್ ವೀರಬ್ರಹ್ಮಯ್ಯ, ಗೌನಿಪಲ್ಲಿಯ ಹಿರಿಯರಾದ ನಂಜುಂಡರಾವ್, ಶ್ರೀರಾಮಪ್ಪ, ದೇವಲಪಲ್ಲಿಯ ಜಯರಾಮಪ್ಪ, ಕಲ್ಲೂರಿನ ಶ್ರೀನಿವಾಸ ರೆಡ್ಡಿ, ಚೌಡರೆಡ್ಡಿ, ವೆಂಕಟರೆಡ್ಡಿ, ಕುಮ್ಮಗುಂಟೆಯ ಶ್ರೀರಾಮರೆಡ್ಡಿ, ಬೈರಪಲ್ಲಿಯ ನರಸಿಂಹರೆಡ್ಡಿ, ವೆಂಕಟರೆಡ್ಡಿ, ವೈಟ್ಫೀಲ್ಡ್ನ ಲಕ್ಷ್ಮೀದೇವಮ್ಮ, ಲಕ್ಷ್ಮಯ್ಯ ಮುಂತಾದವರ ಆ ಗುರುಗಳ ಸಹಚರರಾಗಿ
ಆಗ ಗುರುಗಳು ಮಾಡಿದ ಸತ್ಯ ಸಂಕಲ್ಪವೇ ಈ ಸತ್ಕಾಮ ಲಾಡ್ಜ್ನ ನೂತನ ಕಟ್ಟಡ ಮತ್ತು ಅದರ ಅಸ್ತಿತ್ವ. ಹಾಗಾಗಿ ಗುರುಗಳು ಎಲ್ಲರನ್ನ ಪ್ರಾರ್ಥಿಸಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಈ ಜಾಗವನ್ನು 19 ಕುಂಟೆಯನ್ನು 6 ಕುಂಟೆಯ ಸೋದರಿ ಲಕ್ಷ್ಮೀದೇವಮ್ಮ, ವೆಂಕಟರಮಣಪ್ಪ ಮತ್ತು ಅವರ ಸತ್ಪುತ್ರರಾದ ಆನಂದ್ ಕುಮಾರ್ ಅವರಿಂದ ತೆಗೆದುಕೊಂಡು 90x45 ಈ ಬೃಹತ್ ಲಾಡ್ಜ್ನ ಅಸ್ತಿತ್ವವನ್ನು ನಮಗೆ ಕಟ್ಟಿಸಿಕೊಟ್ಟು ಈ ಪುಣ್ಯ ಕಾರ್ಯಕ್ಕೆ ನಮ್ಮನ್ನೆಲ್ಲ ಹಚ್ಚಿ ಅವರು ಸೂಕ್ಷ್ಮ ಲೋಕವಾಸಿಗಳಾದರು. ಆದರೆ 25/2/2010 ಸ್ಥೂಲ ದೇಹ ತ್ಯಜಿಸಿ ಸೂಕ್ಷ್ಮ ಲೋಕವಾಸಿಗಳಾದರು ಗುರುಗಳು. ಆಧ್ಯಾತ್ಮ ಲೋಕದ ನಕ್ಷತ್ರವೊಂದು ಅಸ್ತಂಗತವಾಯಿತೆಂದು ಸರ್ವರೂ ಅವರಿಂದ ಉಪಕೃತರಾದವರು ಸಾಧಕರು ದುಃಖಪಟ್ಟರು. ಆದರೆ ವಿಶ್ವನಾಥರಾಜವರ ಜೀವನದ ಮೂಲ ಹಾಗೂ ಅಂತಿಮ ಧ್ಯೇಯ ಗಟ್ಟಿ ಸಂಕಲ್ಪವಾಗಿದ್ದ ಈ ಸತ್ಯಕಾಮ ನೂತನ ಕಟ್ಟಡವನ್ನು ಪೂರ್ಣಗೊಳಿಸಿ ಥಿಸಾಪ್ಕಲ್ ಸೊಸೈಟಿ ಅಂತಾರಾಷ್ಟ್ರೀಯ ಅಧ್ಯಕ್ಷಿಣಿಯಾಗಿದ್ದಂತಹ, ಅದು ಗುರುಗಳ ಅಪೇಕ್ಷೆಯೂ ಆಗಿತ್ತು, ಸೋದರಿ ರಾಧಾಭರಣಿಯವರನ್ನು ಆಹ್ವಾನಿಸಿ ದಿನಾಂಕ 27/5/2011 ಉದ್ಘಾಟಿಸಿ ಇದನ್ನು ಲೋಕಾರ್ಪಣೆಗೊಳಿಸಲಾಯಿತು. ಆ ಕಾರ್ಯ ವಿಶ್ವನಾಥರವರ ಜೀವನದ ಏಕಮೇವ ಸಂಕಲ್ಪವಾಗಿತ್ತು. ಅದೊಂದೇ ಅವರಿಗಿದ್ದಿದ್ದು ಸಂಕಲ್ಪ. ಹಾಗಾಗಿ ಉದ್ಘಾಟನೆಯ ಅಂಗವಾಗಿ 3 ದಿನಗಳ ವ್ಯಾಸಂಗ ಶಿಬಿರ ಏರ್ಪಡಿಸಿತ್ತು. ಕರ್ನಾಟಕ ಥಿಸಾಪ್ಕಲ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳು ಮತ್ತು ನಾಡಿನ ಸಾಕಷ್ಟು ಲಾಡ್ಜ್ಗಳ ಸಾಧಕರು ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಿದರು. ಈ ರೀತಿ 2016ರಲ್ಲಿ ಉದ್ಘಾಟನೆಗೊಂಡಂಥ ಈ ನೂತನ ಸತ್ಯಕಾಮದ ಕಟ್ಟಡದಲ್ಲಿ ಸತತವಾಗಿ ಮಾಸಿಕ ವ್ಯಾಸಂಗ ಗೋಷ್ಠಿಗಳು ಲಾಡ್ಜ್ನಲ್ಲಿ ನಡೀತಾ ಇವೆ. 10 ಸೇವಾಕರ್ತರು ಮಾಸಿಕವಾಗಿ ಒಂದೊಂದು ತಿಂಗಳಿಗೆ 1-2 ಸೇವಾಕರ್ತರು ಉದಾರ ಭಾವದಿಂದ ಖರ್ಚು ವೆಚ್ಚಗಳನ್ನು ಭರಿಸಿ ನಿರಂತರವಾಗಿ ಗೋಷ್ಠಿಗಳನ್ನು ನಡೆಸ್ತಾರೆ. 70, 80, 100, 120, 150ರವರೆಗೂ ಸಂಖ್ಯೆ ಬೆಳೀತಾ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಸದಸ್ಯರೇತರರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಸೋದರ ಸೋದರಿಯರು ಈ ಲಾಡ್ಜ್ನವರು ಬೇರೆ ಲಾಡ್ಜ್ಗಳಲ್ಲಿ ಭಾಗವಹಿಸಿ ಉಪನ್ಯಾಸಕರಾಗಿ ಬೆಳೆದಿದ್ದಾರೆ. ಉತ್ತಮ ಸಹಕಾರ ಸೇವಾ ಮನೋಭಾವ ಬೆಳೆಸ್ಕೊಂಡಿದ್ದಾರೆ. ಗೋಷ್ಠಿಗಳಲ್ಲಿ ವಿವಿಧ ಸಾಧನಾ ಅಂಶಗಳು ಸಾಧಕರಿಗೆ ಲಭ್ಯವಾಗ್ತಾ ಇವೆ. ವಾರ್ಷಿಕವಾಗಿ ನಮ್ಮ 3 ಲಾಡ್ಜ್ಗಳ ವತಿಯಿಂದ ವ್ಯಾಸಂಗ ಶಿಬಿರಗಳನ್ನು ನಡೆಸ್ತಾ ಇದೆ. ಈ ಲಾಡ್ಜ್ನ ಉಪನ್ಯಾಸಕರಾಗಿ ಜ್ಯೇಷ್ಠ ಸೋದರರು ಬಂದಿದ್ದಾರೆ. ಕೃಷ್ಣಾಚಾರ್ಯ ಅಂತವರು, ವಾಸುದೇವಯ್ಯ, ಜಯದೇವಣ್ಣ, ಮಾರ್ಕಂಡೇಯ, ವೆಂಕಟಕೃಷ್ಣಪ್ಪ, ಶಂಕರನಾರಾಯಣ್, ಎ ಕಣ್ಣನ್, ಎಂ ಸಿ ರಾಮಾನುಜಾಚಾರಿ, ಮುನಿರಾವ್, ಸುಕೃಷ್ಣಮೂರ್ತಿ, CM ನಾಗರಾಜು, ಶಾಂಪೂರ್ ಗುರು, ಕಮಲಮ್ಮ ಗುರು, ಶಿಂದೆ, CN ನಾಗರಾಜ್, KL ನಂಜುಂಡಶೆಟ್ಟಿ, ಸತ್ಯವೀರ ತ್ಯಾಗಿ, TVK ರಾವ್, NC ಕೃಷ್ಣ, RV ವಸ್ತ್ರದ್, GR ಭುಜಂಗರಾವ್, ಮಹಲಿಂಗಪ್ಪ, ನರಸಿಂಗಪ್ಪ, SC ಜಗದೀಶ್, ಭುವನೇಶ್ವರಿ, ವಾಣಶ್ರೀ, ಸಂಧ್ಯಾರಾಣಿ, ನಾಗನಗೌಡರ್, ಶಶಿಕಲಾ, ನಾಗೇಶ್, ಜ್ಯೋತಿ ನಾಗೇಶ್, ಲಲಿತಾ ನಟರಾಜ್, MP ವೆಂಕಟರಮಣಪ್ಪನವರು, ಜಯರಾಮಪ್ಪನವರು, ರಾಮಚಂದ್ರ, ಚಾಗರಾಜ್ ರೆಡ್ಡಿ, ವಾದೇವ್ ರೆಡ್ಡಿ, ರೆಡ್ಡಪ್ಪಾಚಾರಿ, ಪ್ರದೀಪು ಮುಂತಾದವರು ಈ ಲಾಡ್ಜ್ನಲ್ಲಿ ಉಪನ್ಯಾಸಗಳನ್ನು ನೀಡಿ ನಮ್ಮನ್ನು ಉಪಕೃತಗೊಳಿಸಿದ್ದಾರೆ. ವಿಶೇಷವಾಗಿ ಈ ಜಗತ್ತಿನಲ್ಲಿ ಈ ಕಾಲದಲ್ಲಿ ಪ್ರಸಿದ್ಧ ಗುರುಗಳು ಅಂತ ಹೆಸರು ಪಡೆದಿರ್ತಕ್ಕಂಥ ಮಾಸ್ಟರ್ M ಅಂತ ನೀವು ಕೇಳಿರ್ತೀರಿ. ಮಾಸ್ಟರ್ M ಅಂತ ಮಹಮ್ಮದ್ ಅಲಿ ಅಂತ 3 ದಿನಗಳ ವ್ಯಾಸಂಗ ಶಿಬಿರದಲ್ಲಿ ನಮ್ಮ ಲಾಡ್ಜ್ನಲ್ಲಿ ಅವರು ಭಾಗವಹಿಸಿದ್ರು. ಇಂಥ ಮಹನೀಯರ ಅನುಭವದ ಪಕ್ವ ಉಪನ್ಯಾಸಗಳಿಂದ ನಾವು ಉಪಕೃತರಾಗಿದ್ದೇವೆ. ಚಿನ್ಮಯ ಮಿಷನ್, ರಾಮಕೃಷ್ಣಾಶ್ರಮ ಮುಂತಾದ ವಿವಿಧ ಆಶ್ರಮಗಳ ಪೂಜ್ಯ ಸ್ವಾಮೀಜಿಗಳು ಬಂದು ನಮ್ಮ ಈ ಲಾಡ್ಜ್ನಲ್ಲಿ ಪ್ರವಚನಗಳನ್ನು ನೀಡಿ ನಮ್ಮನ್ನು ಧನ್ಯತೆಗೊಳಿಸಿದ್ದಾರೆ. ಈ ಎಲ್ಲ ಮಹನೀಯರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಈ ಸತ್ಯಕಾಮ ಲಾಡ್ಜ್ ಇಂಡಿಯನ್ ಸೆಕ್ಷನ್ನ ಆಡಳಿತಕ್ಕೆ ಒಳಪಟ್ಟು ಮಾದರಿ ಸಂವಿಧಾನವನ್ನು ತಯಾರಿಸಿ ಅದರಂತೆ ನಡೀತಾ ಇದೆ. 2025ರಲ್ಲಿ ಲಾಡ್ಜ್ ತನ್ನ 50 ವರ್ಷಗಳ ಸಾರ್ಥಕ ಸೇವೆಯ ಫಲದ ಸ್ಮರಣೆಗಾಗಿ ಸುವರ್ಣ ಮಹೋತ್ಸವ ಆಚರಿಸಲು ಸತ್ಸಂಕಲ್ಪ ಮಾಡಿ ಕಾರ್ಯಯೋಜನೆಯನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಪ್ರಸ್ತಾಪಿಸಿದಾಗ ನಮ್ಮೆಲ್ಲ ಸದಸ್ಯರು ಪದಾಧಿಕಾರಿಗಳು ಸಂತೋಷವನ್ನು ವ್ಯಕ್ತಪಡಿಸಿ ಎಲ್ಲರೂ ಸೇವಾ ತತ್ಪರರಾದರು. ಎಲ್ಲ ಅದರ ಫಲ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ಈ 2-3 ತಿಂಗಳಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ. ಎಲ್ಲ ಸದಸ್ಯರಿಗೂ ಕೂಡ ಅವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸುವುದು ನನ್ನ ಆದ್ಯ ಕರ್ತವ್ಯ. ಈ ಲಾಡ್ಜ್ನ ಬೆಳವಣಿಗೆಯಲ್ಲಿ ವಿಶ್ವನಾಥರಾಜರವರ ಒಡನಾಡಿಗಳಾಗಿ ಥಿಯಾಸಫಿಗೆ ಸಾಕಷ್ಟು ಸೇವೆ ಸಲ್ಲಿಸಿರುವ KTFನ ನಿಕಟಪೂರ್ವ ಕಾರ್ಯದರ್ಶಿಗಳಾದ ಸೋದರಿ ಪಾರ್ವತಮ್ಮನವರನ್ನು ಸುವರ್ಣ ಮಹೋತ್ಸವದ ವ್ಯಾಸಂಗ ಶಿಬಿರದ ನಿರ್ದೇಶಕರಾಗಿ ಕಾರ್ಯಕ್ರಮ ನಿರ್ವಹಿಸಲು ವಿನಂತಿಸಿದಾಗ ನಮಗೆ ಅಗತ್ಯ ಸಲಹೆಗಳನ್ನು ಕೊಟ್ಟಿದ್ದಲ್ಲದೆ ಈಗ
ಉಪನ್ಯಾಸಕರನ್ನು ಯೋಜಿಸಿಕೊಂಡು ಈ 3 ದಿನಗಳು ನಿಮಗೆ ಆಧ್ಯಾತ್ಮಿಕ ಔತಣವನ್ನು ಬಡಿಸಲಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ನಮ್ಮ ಲಾಡ್ಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರಬುದ್ಧ ಉಪನ್ಯಾಸಕರು, ಪ್ರಬುದ್ಧರಿದ್ದಾರೆ, ಒಬ್ಬೊಬ್ಬರ ಹೆಸರು ಹೇಳಕ್ಕೆ ಹೋಗಾಗಲ್ಲ. ವಸ್ತ್ರದ್ದಂಥ ಹಿರಿಯರು, ರೆಡ್ಡಪ್ಪಾಚಾರ್ಯ ಅಂತ ಹಿರಿಯರು, ರಾಜಾ ಶಿವಶಂಕರ್ ಅಂತ ಹಿರಿಯರು, ಇವರೆಲ್ಲರೂ ಬಂದು ಇಲ್ಲಿ ಉಪನ್ಯಾಸಗಳನ್ನು ನೀಡ್ತಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳು. ಈ ಸುವರ್ಣ ಮಹೋತ್ಸವ ನಿರ್ಧರಿಸಿದಾಗ ಲಾಡ್ಜಿನ ಪದಾಧಿಕಾರಿಗಳು ಉತ್ತಮ ಸೇವಾ ಸಹಕಾರ ನೀಡಿರ್ತಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವುದಲ್ಲದೆ ಉದ್ಘಾಟಕರು ಆಗಿ ಇವತ್ತು ಹಿರಿಯ ಅನುಭವಿ ಥಿಯಾಸಫಿಯ ಉಪಾಸಕರು, ನಮ್ಮ ಮುಂದೆ ಇರತಕ್ಕಂಥ ಅಂತಾರಾಷ್ಟ್ರೀಯ ಉಪನ್ಯಾಸಕರೂ ಆದ ಸೋದರ ಪ್ರೊಫೆಸರ್ CA ಶಿಂದೆ ಅವರು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾವು ಭಕ್ತಿಪೂರ್ವಕ ನಮನಗಳನ್ನು ನಾನು ಅರ್ಪಿಸಲೇಬೇಕು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಜ್ಯೇಷ್ಠ ಸೋದರರು, ಕೋಲಾರದ ಖ್ಯಾತ ಹಿರಿಯ ವಕೀಲರು ಹಾಗೂ ಈ ಲಾಡ್ಜಿನ ಹಿತೈಷಿಗಳು ಆಗಿರ್ತಕ್ಕಂಥ ಸೋದರ KV ಶಂಕರಪ್ಪನವರು ಭಾಗವಹಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಹಾಗೆ ಶಂಕರಪ್ಪನವರ ಸಹವರ್ತಿಗಳಾದ ವೆಂಕಟರಮಣಪ್ಪನವರು, ಲಾಯರ್ ವೆಂಕಟರಮಣಪ್ಪನವರು ಕೂಡ ನಮ್ಮ ಲಾಡ್ಜ್ನ ಹಿತೈಷಿಗಳಾಗಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ನೀವು ಕೇಳಿದ್ರಿ, ನಮ್ಮ ಲಾಡ್ಜ್ಗೆ ಈ ಒಂದು ಸುವರ್ಣ ಮಹೋತ್ಸವಕ್ಕೆ ಅನೇಕ ರೀತಿಯ ಶುಭಾಶಯಗಳನ್ನು, ಲೇಖನಗಳನ್ನು ನೀಡಿ ಈ ಸಂಚಿಕೆಯ ಅಂದರವನ್ನು, ಅಂದರೆ ಒಂದು ಸುವರ್ಣ ಸಂಚಿಕೆ ಬರುತ್ತೆ, ಈಗ ಉದ್ಘಾಟನೆ ಆಗಿ ಬಿಡುಗಡೆ ಆಗುತ್ತೆ. ಅದು ನಾವು ವಿಶ್ವನಾಥ ರಾಜಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಈ ಸಮಯದಲ್ಲಿ ನಾನು ಅರ್ಪಿಸಲೇಬೇಕು. ಇದರ ಜೊತೆಗೆ ನಮ್ಮ ಹರ್ಷವರ್ಧನ್ ಶ್ವೇತ್, ಗುಜರಾತಿನ ಥಿಯಾಸಫಿಕಲ್ ಹಿರಿಯರು, ಶಿಖರ್ ಅಗ್ನೋತ್ರಿ ರಾಷ್ಟ್ರೀಯ ಉಪನ್ಯಾಸಕರು, NC ಕೃಷ್ಣ ಮತ್ತು ಅನೇಕರು ಇವತ್ತು ಆಗಲೇ ಶುಭಾಶಯಗಳನ್ನು ಹೇಳಿದ್ರು. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಈ ಲಾಡ್ಜ್ ಕಾರ್ಯಕ್ರಮಗಳ ಪ್ರಸಾರಕ್ಕೆ ಹೆಚ್ಚಿನ ನೆರವು ನೀಡ್ತಾ ಇರತಕ್ಕಂಥ ಸಹೋದರಿ ಪದ್ಮಾ ಮತ್ತು ಲಕ್ಷ್ಮೀಶ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಈ ಲಾಡ್ಜಿನ ಕಾರ್ಯಕ್ರಮ ಪ್ರಚಾರ ಕಾರ್ಯಕ್ಕೆ ಅತ್ಯಂತ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನ್ನ ಅನೇಕ ಮಾಧ್ಯಮ ಮಿತ್ರರು, ನನಗೆ ಹಿರಿಯರಿದ್ದಾರೆ, ಸ್ನೇಹಿತರಿದ್ದಾರೆ. ಮತ್ತು ಇಲ್ಲಿ ಲಾಡ್ಜ್ನಲ್ಲಿ ನಾನು ಒಂದು ಪತ್ರಿಕೆ ಕೊಟ್ಟ ತಕ್ಷಣ ಓಡಿ ಬಂದು ಈ ಕಾರ್ಯಕ್ರಮಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಶ್ರದ್ಧೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುವುದು ನನ್ನ ಆದ್ಯ ಕರ್ತವ್ಯ. ಕೊನೆಯದಾಗಿ ಈ ಸುವರ್ಣ ಸಂಚಿಕೆಗೆ ಸಹನೆಯಿಂದ ಶ್ರಮವಹಿಸಿ ತಾಂತ್ರಿಕ ನೆರವು ನೀಡಿದ ಸೋದರರು ರಾಮಚಂದ್ರ ಅವರು, ನವೀನ್ ಅವರು, ಶ್ರೀನಿವಾಸ್ ಅವರು, S ವೆಂಕಟರಮಣಾರೆಡ್ಡಿ, ಪುರುಷೋತ್ತಮ್, S ಮಂಜುನಾಥ್, ಪ್ರಜ್ನೇಶ್ ಮತ್ತು ವಾಸವಿ ಗ್ರಾಫಿಕ್ಸ್ನ ರವಿಕುಮಾರ್ ಮತ್ತು ಅವರ ಸೋದರ ಹರಿಪ್ರಸಾದ್, ಇವರೆಲ್ಲರಿಗೂ ಮತ್ತು ಆರ್ಥಿಕ ನೆರವು ನೀಡಿದ ಕಿರಿಯ ಸಹೋದರರಿಗೂ ನಾನು ಧನ್ಯವಾದವನ್ನು ಹೇಳ್ತಾ, ಅವರೆಲ್ಲರಿಗೆ ಗುರುಗಳ ಅನುಗ್ರಹವನ್ನು ನಾನು ಪ್ರಾರ್ಥಿಸ್ತೇನೆ. ಇನ್ನೂ ಅನೇಕ ಸೋದರ ಸೋದರಿಯರು ಈ ದೈವಿ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನೀವೆಲ್ಲರೂ ಬಂದು ಈ ಸುವರ್ಣ ಮಹೋತ್ಸವವನ್ನು ಸಾರ್ಥಕಗೊಳಿಸಿ ನಮ್ಮನ್ನು ಆಶೀರ್ವದಿಸಲು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಜೀವನಮುಕ್ತ ಗುರುಗಳು ಇನ್ನಷ್ಟು ಇಂತಹ ನಿಸ್ವಾರ್ಥ ದೈವಿ ಕಾರ್ಯಕ್ಕೆ, ಈಶ್ವರ ಸಂಕಲ್ಪದ ಮಾನವ ವಿಕಾಸಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತಕ್ಕಂಥ ಕಾರ್ಯದಲ್ಲಿ ಇನ್ನಷ್ಟು ದೃಢರಾಗೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ವಂದಿಸಿ, ವೇದಿಕೆ ಹಿರಿಯರೆಲ್ಲರಿಗೂ ಭಕ್ತಿಪೂರ್ವಕ ಪುಷ್ಪಗಳನ್ನು ಅರ್ಪಿಸಿ ನನ್ನ ಈ ವರದಿಯನ್ನು ನಿಮ್ಮೆಲ್ಲರ ಪಾದಗಳಲ್ಲಿ ವಂದಿಸಿ ವಿಶ್ವನಾಥ ರಾಜಗುರುಗಳ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ.